ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಯುದ್ಧದ ಆರಂಭ, ಎರಡೂ ಪಕ್ಷದ ವೀರರು ಪರಸ್ಪರ ಕಾದಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಎರಡೂ ಪಕ್ಷದವರು ಕೂಡ ಯುದ್ಧ ಪ್ರಾರಂಭ ಮಾಡಿದರೆ ಭೀಮಸೇನ ಹೇಗೆ ಗರ್ಜನೆ ಮಾಡ್ತಾ ಬರ್ತಾ ಇದ್ದಾನೆ, ಅವನನ್ನ ನೋಡಿ ತುಂಬಾ ಜನ ಹೆದರ್ಕೊಂಡಿರ್ತಾರೆ. ಅವನು ಕೂಗ್ತಾ ಇರುವಂತ ಆ ಶಬ್ದಕ್ಕೆನೆ ಎಲ್ಲರ ಹೃದಯ ನಡುಗ್ತಾ ಇದೆ. ಆಗ ಕೌರವರ ಸೈನ್ಯದವರೆಲ್ಲರೂ ಕೂಡ ಅವನ ಮೇಲೆ ಬಾಣಗಳ ಪ್ರಯೋಗ ಮಾಡ್ತಾರೆ. ಅದರಿಂದ ಏನಾಯ್ತು ಅಂತಂದ್ರೆ ಅವನನ್ನ ಮೇಘಗಳು ಹೇಗೆ ಸೂರ್ಯನನ್ನ ಮುಚ್ಕೊಳ್ಳುತ್ತೋ ಆ ರೀತಿ ಮುಚ್ಕೊಳ್ಳುತ್ತೆ. ಆಮೇಲೆ ಕೌರವರ ಸೈನ್ಯದಿಂದ ಬೇಕಾದಷ್ಟು ವೀರರು ದೊಡ್ಡ ದೊಡ್ಡ ಧನಸ್ಸನ್ನ ಏರಿಸ್ಕೊಂಡು ವಿಷದಿಂದ ತುಂಬಿರುವಂತಹ ಬಾಣಗಳನ್ನೆಲ್ಲ ಬಿಡ್ತಾ ಇದ್ರು. ಆಮೇಲೆ ಈ ಕಡೆ ಪಾಂಡವರ ಪಕ್ಷದಲ್ಲಿ ದ್ರೌಪದಿಯ ಮಗ ಅಭಿಮನ್ಯು, ನಕುಲ, ಸಹದೇವ, ದೃಷ್ಟದ್ಯುಮ್ನ ಇವರೆಲ್ಲರೂ ಕೂಡ ಬಾಣಗಳನ್ನ ಬಿಟ್ಟು ಕೌರವರಿಗೆ, ಅಂದ್ರೆ ಇಲ್ಲಿ ಧೃತರಾಷ್ಟ್ರನ ಮಕ್ಕಳಿಗೆ ತುಂಬಾ ತೊಂದರೆಯನ್ನ ಅಥವಾ ಕಷ್ಟವನ್ನ ಕೊಡ್ತಾ ಮುಂದೆ ಸಾಗ್ತಾ ಇದ್ರು ಅಂತ ಕೇಳಿದ್ವಿ. ಮತ್ತೆ ಮೊದಲನೇ ದಿನದ ಯುದ್ಧ ಪ್ರತ್ಯಂಚಗಳ ಭೀಕರ ಟಂಕಾರದ ಜೊತೆ ಸ್ಟಾರ್ಟ್ ಆಯ್ತು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಇದರಲ್ಲಿ ಎರಡೂ ಪಕ್ಷದ ವೀರರಲ್ಲಿ ಯಾರು ಕೂಡ ಕಾಲನ್ನ ಹಿಂದೆಗಿಲಿಲ್ಲ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇದೆಲ್ಲ ಆದ್ಮೇಲೆ ಶಾಂತನು ನಂದನನಾದಂತಹ ಶಾಂತನುವಿನ ಮಗ ಯಾರು? ಭೀಷ್ಮ. ಅವ್ರೇನ್ ಮಾಡಿದ್ರು? ತಮ್ಮ ಕಾಲದಂಡದ ಹಾಗಿರುವಂತಹ, ಅಂದ್ರೆ ಅವ್ರ ಹತ್ರ ಇದ್ದಂತಹ ಧನಸ್ಸಿದೆಯಲ್ಲ, ಅದು ಬೇರೆಯವರಿಗೆ ಸಾವನ್ನ ತರುವಂಥದ್ದು, ಅದಕ್ಕೆ ಕಾಲದಂಡ ಅಂತ ಹೇಳಿದ್ದಾರೆ. ಅಂಥ ಒಂದು ಭೀಷಣವಾದ ಧನಸ್ಸನ್ನ ತಗೊಂಡು ಅರ್ಜುನನ ಕಡೆಗೆ ಹೋಗ್ತಾರೆ ಭೀಷ್ಮರು. ಮತ್ತೆ ಪರಮ ತೇಜಸ್ವಿಯಾದಂತಹ ಅರ್ಜುನ ಕೂಡ ತನ್ನ ಜಗದ್ವಿಖ್ಯಾತವಾಗಿರುವಂತಹ ಯಾವ ಒಂದು ಧನಸ್ಸಿದೆ ಅರ್ಜುನನ ಹತ್ರ? ಗಾಂಡೀವ. ಆ ಗಾಂಡೀವ ಧನಸ್ಸನ್ನ ಏರಿಸ್ಕೊಂಡು ಭೀಷ್ಮನ ಮೇಲೆ ಎರಗುತ್ತಾನೆ, ಅಂದ್ರೆ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಆ ಇಬ್ಬರು ಕುರುವೀರರು ಕೂಡ ಒಬ್ಬರನ್ನೊಬ್ಬರು ಕೊಲ್ಲುವ ಇಚ್ಛೆಯಿಂದನೇ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಭೀಷ್ಮರು ಅರ್ಜುನನನ್ನ ಬಾಣಗಳಿಂದ ಕಟ್ ಹಾಕ್ತಾರೆ, ಅಂದ್ರೆ ಅವನ ಮೇಲೆ ಮತ್ತೆ 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 ಬಾಣಗಳ ಸುರಿಮಳೆಯನ್ನ ಸುರಿಸ್ತಾರೆ. ಆದ್ರೆ ಅವನು ಎದೆಗುಂದ್ಲಿಲ್ಲ, ಅವನು ಹೆದರ್ಕೊಳ್ಳಿಲ್ಲ. ಅವನು ಇದೇ ರೀತಿ ಅರ್ಜುನ ಕೂಡ ಯುದ್ಧದಲ್ಲಿ ಭೀಷ್ಮರನ್ನ ವಿಚಲಿತಗೊಳಿಸೋದಕ್ಕಾಗ್ಲಿಲ್ಲ. ಅಂದ್ರೆ ಭೀಷ್ಮರು ಅರ್ಜುನನ ಮೇಲೆ ಬಾಣಗಳ ಪ್ರಯೋಗ ಮಾಡಿದ್ರು, ಅವನು ಎದೆಗುಂದ್ಲಿಲ್ಲ. ಅದೇ ರೀತಿ ಅರ್ಜುನ ಕೂಡ ಭೀಷ್ಮರ ಮೇಲೆ ಬಾಣಗಳನ್ನ ಬಿಡ್ತಾನೆ, ಆದ್ರೆ ಅವರು ಕೂಡ ವಿಚಲಿತಗೊಳ್ಳಲಿಲ್ಲ. ಅಂದ್ರೆ ಅಷ್ಟೊಂದು ಧೈರ್ಯ ವೀರರು ಅವರು. ಅದಕ್ಕೋಸ್ಕರ ಇದೇ ಸಮಯದಲ್ಲಿ ಏನಾಯ್ತು? ಸಾತ್ಯಕಿ ಕೃತವರ್ಮನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಅಂದ್ರೆ ಇಲ್ಲಿ ಯಾರ್ಯಾರು ಯಾರ ಮೇಲೆ ಆಕ್ರಮಣ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಾತ್ಯಕಿ ಕೃತವರ್ಮನ ಮೇಲೆ ಆಕ್ರಮಣ ಮಾಡ್ತಾನೆ. ಅವ್ರದ್ದು ಕೂಡ ಭೀಷಣ ಮತ್ತೆ ರೋಮಾಂಚನಕಾರಿಯಾದಂತಹ ಯುದ್ಧ ಆಗೋದಕ್ಕೆ ಶುರುವಾಗುತ್ತೆ ಅವರಿಬ್ಬರ ಮಧ್ಯದಲ್ಲಿ. ಆಮೇಲೆ ಮಹಾನ್ ಧನುರ್ಧರಿಯಾದಂತಹ ಕೋಸಲ ರಾಜ ಬೃಹತ್ ಬಲ ಅವರ ಜೊತೆ ಅಭಿಮನ್ಯು ಹೊಡೆದಾಡ್ತಾ ಇದ್ದ. ಅವನು ಅಭಿಮನ್ಯುವಿನ ರಥದ ಧ್ವಜವನ್ನೇ ಕತ್ತರಿಸ್ಬಿಡ್ತಾನೆ, ಮತ್ತೆ ಸಾರಥಿಯನ್ನು ಕೂಡ ಕೊಂದು ಹಾಕ್ಬಿಡ್ತಾನೆ. ಆಗೇನಾಗುತ್ತೆ? ಅಭಿಮನ್ಯುವಿಗೆ ಬಹಳ ಕೋಪ ಬಂದ್ಬಿಡತ್ತೆ. ಅವನೇನ್ ಮಾಡ್ತಾನೆ? 9 ಬಾಣಗಳನ್ನ ಬಿಟ್ಟು ಬೃಹತ್ ಬಲನನ್ನ ಕಟ್ ಹಾಕ್ಬಿಡ್ತಾನೆ. ಅಂದ್ರೆ ಅವನು ಏನು ಮಾಡಕ್ಕಾಗ್ಬಾರ್ದು ಆ ರೀತಿ ಅವನ ಮೇಲೆ ಬಾಣಗಳ ಸುರಿಮಳೆಯನ್ನ ಸುರಿಸ್ತಾನೆ. ಮತ್ತೆರಡು ಚೂಪಾದ ಬಾಣಗಳನ್ನ ಬಿಟ್ಟು ಅದರಿಂದ ಅವನ ಧ್ವಜವನ್ನ ಕತ್ತರಿಸ್ತಾನೆ. ಮತ್ತೆ ಇನ್ನೊಂದ್ರಿಂದ ಸಾರಥಿ ಮತ್ತೆ ಚಕ್ರವನ್ನ ರಕ್ಷಣೆ ಮಾಡೋದಕ್ಕೆ ಇರ್ತಾರೆ. ಯಾಕಂದ್ರೆ ಯುದ್ಧ ಭೂಮಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಚಕ್ರಗಳು ಎಲ್ಲಾದ್ರೂ ಹೂತ್ಕೊಂಡ್ಬಿಡುತ್ತೆ, ನೆಲದ ಒಳಗಡೆ ಕೂತ್ಕೊಂಡ್ಬಿಡುತ್ತೆ, ಅಥವಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಅಲ್ಲಿ ರಕ್ಷಣೆ ಮಾಡೋದಕ್ಕೆ ಅಂತಾನೆ ಒಬ್ಬ ಇರ್ತಾನೆ. ಆ ಚಕ್ರ ರಕ್ಷಕನನ್ನು ಕೊಂದು ಹಾಕ್ತಾನೆ. ಭೀಮಸೇನನ ಜೊತೆ ನಿಮ್ಮ ಮಗ ದುರ್ಯೋಧನ ಇದ್ದಾನಲ್ಲ, ಅವನು ಯುದ್ಧ ಮಾಡ್ತಾ ಇದ್ದ. ಈ ಇಬ್ಬರು ಮಹಾಬಲಿ ಯೋಧರು ರಣಾಂಗಣದಲ್ಲಿ ಒಬ್ಬರ ಮೇಲೆ ಒಬ್ಬರು ಬಾಣಗಳ ಮಣೆಯನ್ನ ಸುರಿಸ್ತಾ ಇದ್ರು. ಆಮೇಲೆ ಆ ವೀರರನ್ನ ನೋಡಿ ಎಲ್ಲರಿಗೂ ಕೂಡ ತುಂಬಾ ವಿಸ್ಮಯವಾಗ್ತಾ ಇತ್ತು, ಎಷ್ಟು ಚೆನ್ನಾಗಿ ಇವರು ಯುದ್ಧ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಇದೇ ಸಮಯಕ್ಕೆ ದುಶ್ಯಾಸನ ಮಹಾಬಲಿ ನಕುಲನ ಜೊತೆ ಹೋರಾಡ್ತಾ ಇದ್ದ. ಮತ್ತೆ ದುರ್ಮುಖ ಸಹದೇವನ ಮೇಲೆ ಆಕ್ರಮಣವನ್ನ ಮಾಡ್ದ. ಮತ್ತೆ ಬಾಣಗಳ ಮನೆಯನ್ನ ಸುರಿಸಿ ಅವನನ್ನ ವ್ಯಥಿತನನ್ನಾಗಿ ಮಾಡ್ತಾ ಇದ್ದ. ಅಂದ್ರೆ ಅವನಿಗೆ ಕಕ್ಕಾಬಿಕ್ಕಿ ಆಗ್ಬಿಡ್ಬೇಕು, ಏನು ಮಾಡಕ್ಕಾಗ್ಬಾರ್ದು, ಆ ರೀತಿ ಮಾಡ್ತಾ ಇದ್ದ. ಆಗ ಸಹದೇವ ಏನ್ ಮಾಡ್ದ? ಬಹಳ ಚೂಪಾದ ಒಂದು ಬಾಣವನ್ನ ಬಿಟ್ಟು ಅವನ ಸಾರಥಿಯನ್ನ ಕೊಂದು ಬಿಡ್ತಾನೆ.
ಅಂದರೆ ಇಲ್ಲಿ ದುರ್ಮುಖನನ್ನು ಕೊಂದು ಹಾಕ್ತಾನೆ. ಆಮೇಲೆ ಆ ಇಬ್ಬರು ವೀರರು ಒಬ್ರಿಗೊಬ್ರು ಸೇಡನ್ನು ತೀರಿಸ್ಕೊಳ್ಳೋ ವಿಚಾರದಿಂದ ಒಬ್ಬರ ಮೇಲೆ ಒಬ್ಬರು ಭಯಂಕರವಾದಂತಹ ಬಾಣಗಳಿಂದ ಹೋರಾಡ್ತಾರೆ. ಈ ರೀತಿ ಪಾಂಡವರು ಮತ್ತು ಕೌರವರ ಪಕ್ಷದಲ್ಲಿರುವಂಥ ವೀರರು ಯಾರ ಜೊತೆ ಹೋರಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾದ ವಿವರಣೆಯನ್ನು ಇಷ್ಟೊತ್ತು ನಾವು ತಿಳ್ಕೊಂಡ್ವಿ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.